ನಮಸ್ಕಾರ ವೀಕ್ಷಕರೇ, ಸುಬೋಧ ಚಾನೆಲ್ಗೆ ಸ್ವಾಗತ. ಬನ್ನಿ ಇವತ್ತು ಅಂಟಿನ ಉಂಡೆ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ಬೇಕಾಗಿ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಇದು ಬಹಳ ನ್ಯೂಟ್ರಿಷಿಯಸ್, ಮಕ್ಕಳಿಗೆ ವಯಸ್ಸಾದವರಿಗೆ ಡೈಲಿ ಒಂದು ಮೀಡಿಯಂ ಸೈಜ್ ಸಣ್ಣ ಉಂಡೆ ಇಲ್ಲ ಮೀಡಿಯಂ ಸೈಜ್ ಉಂಡೆ ಮಾಡಿ ಕೊಟ್ಬಿಟ್ರೆ ಬಹಳ ಒಳ್ಳೆಯದು. ಇದು ಚಳಿಗಾಲದಲ್ಲೂ ಸಹ ಬಹಳ ಒಳ್ಳೆಯದು. ಬನ್ನಿ ಇದಕ್ಕೆ ಏನ್ ಬೇಕು ಅಂತ ನೋಡೋಣ. ಇದು ಆಳ್ವಿ, ಅಂಟು, ಇದು ಉತ್ತತ್ತಿ, ಡ್ರೈ ಫ್ರೂಟ್ಸು, ಒಣ ಕೊಬ್ಬರಿ ಹೆರ್ದಿರೋದು, ಗೇರ್ ಬೀಜ, ಇದು ಕಸಕಸೆ, ಮತ್ತೆ ಒಣ ಶುಂಠಿ, ಮತ್ತೆ ಏಲಕ್ಕಿ ಪುಡಿ ಒಂದ್ ಸ್ವಲ್ಪ ಬೇಕು. ಒಣ ಶುಂಠಿ, ಕಸಕಸಿ, ಗೇರ್ ಬೀಜ, ಇದು ಕೊಬ್ಬರಿ ಹೆರ್ದಿಟ್ಕೊಂಡಿರೋದು, ತುಪ್ಪ ಬೇಕು, ಏಲಕ್ಕಿ ಪುಡಿ, ಆಳ್ವಿ, ಇದು ಉತ್ತತ್ತಿ ಹುರಿದಿಟ್ಕೊಂಡಿರೋದು. ಇದು ಒಂದ್ ಸ್ವಲ್ಪ ತುಪ್ಪ ತಗೋಬೇಕು. ತುಪ್ಪ ತಗೊಂಡು ಅದರಲ್ಲಿ ಅಂಟನ್ನ ಮೊದ್ಲಿಗೆ ಬಿಸಿಲಿಗೆ ಇಟ್ಕೊಂಡಿರ್ಬೇಕು. ಅದನ್ನ ತುಪ್ಪದಲ್ಲಿ ಹಾಕಿ ಹುರಿಬೇಕು, ಅಂದ್ರೆ ಹಗುರವಾಗಿ ಬರ್ತದೆ. ಸೊ ಅದನ್ನ ಸ್ವಲ್ಪ ತುಪ್ಪ ತಗೊಂಡು ಅಂಟಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ತುಂಬಾ ಚೆನ್ನಾಗಿ ಅರಳ್ಕೊಂಡ್ ಬಿಡ್ತದೆ. ಸ್ವಲ್ಪನೇ ಹಾಕಿ ಹುರಿಬೇಕು. ಅಂಟು ಈಗ ಚೆನ್ನಾಗಿ ಅರಳ್ಕೊಂಡಿದೆ. ಅದನ್ನ ತೆಗೆದು ಸ್ವಲ್ಪ ಕೆಂಪಗಾಗಿ ಹುರಿಬೇಕು. ಅದರ ನಂತರ ಸ್ವಲ್ಪ ತುಪ್ಪದಲ್ಲಿ ಆಳ್ವಿ ಹಾಕ್ಬೇಕು. ಆಳ್ವಿ ಅಂತ ಸಿಗ್ತದೆ. ಇದು ಬಹಳ ಒಳ್ಳೆಯದು. ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಲಿಕ್ಕೆ, ನಮ್ಮ ಬೆನ್ಮೂಳೆ ಗಟ್ಟಿ ಮಾಡ್ಲಿಕ್ಕೆ ಇದು ಬಹಳನೇ ಒಳ್ಳೆಯದು. ಹಿಂಗೆ ತುಪ್ಪದಲ್ಲಿ ಹುರಿದು ಇದನ್ನ ಹಾಲಲ್ಲಿ ಕುದಿಸ್ಬಿಟ್ಟು ಪಾಯಸ ಮಾಡಿನೂ ಕುಡಿತಾರೆ. ಇದನ್ನ ಈಗ ಉಂಡಿಯಲ್ಲಿ ಹಾಕಿದೀವಿ. ಇದು ಬಾಣಂತಿಯರಿಗೆ, ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಬಹಳ ಒಳ್ಳೇದು. ಇದು ಬಹಳ ಸ್ಟ್ರಾಂಗ್ ಮಾಡ್ತದೆ ನಮ್ಮನ್ನ. ಸೊ ಇದನ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಒಂದ್ ಸ್ವಲ್ಪ ಚಟಪಟ ಅಂತ ಸೌಂಡ್ ಬರ್ತದ, ಅದನ್ನ ಅದಕ್ಕೆ ಹಾಕ್ಬೇಕು. ಇದು ಗೇರು ಬೀಜ ತುಪ್ಪದಾಗ ಹುರ್ಕೊಂಡಾರ. ಇದನ್ನ ಕೂಡ ತುಪ್ಪದಲ್ಲಿ ಒಂದ್ ಸ್ವಲ್ಪ ಹುರಿದು ಹಾಕ್ಬೇಕು. ಅದು ಮೊದ್ಲನೇ ಕಪ್ಪಗಿರ್ತದೆ, ಜಾಸ್ತಿ ಹುರಿಬಾರ್ದು. ಒಂದ್ ಸ್ವಲ್ಪನೇ ಮೊದ್ಲ ಹಾಕಿರೋ ತುಪ್ಪ ಅದರಲ್ಲಿ ಅಂಟು ಹುರ್ಕೊಂಡು ತಕೊಂಡ್ಬಿಟ್ರು. ಅದಾದ ನಂತರ ಆಳ್ವಿ ಮತ್ತೆ ಗೇರು ಬೀಜ, ಈಗ ಉತ್ತತ್ತಿಗೆ ಒಂದ್ ಸ್ವಲ್ಪನೇ ತುಪ್ಪ ಹಾಕಿ ಅದನ್ನ ಚೂರು ಬಿಸಿ ಮಾಡ್ಬೇಕು. ಅದೊಂದ್ ಸ್ವಲ್ಪ ಬಿಸಿ ಆಗೋವರೆಗೂ ಇಡಬೇಕು. ಸ್ವಲ್ಪ ತುಪ್ಪ ಹಾಕಬೇಕು. ನಂತರ ಚೆನ್ನಾಗಿ ಬಿಸಿ ಆಗೋವರೆಗೂ ಹುರಿಬೇಕು. ಕಸಕಸೆ ಅಷ್ಟು ಸರಿಯಾಗಿ ಚೆನ್ನಾಗಿ ಬಿಸಿ ಮಾಡಿ ತಗೋಬೇಕು. ನಂತರ ಒಣ ಶುಂಠಿ ಹಾಕಿ ಬಿಸಿ ಮಾಡಬೇಕು. ಅದೊಂದು ಸ್ವಲ್ಪ ಬಿಸಿ ಆದರೆ ಸರಿಯಾಗಿ ಚೆನ್ನಾಗಿ ಪುಡಿ ಪುಡಿ ಆಗ್ತದೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮಿಶ್ರಣನೂ ಸೇರಿಸ್ಕೋಬೇಕು, ಮತ್ತು ಜಾಜಿಕಾಯಿ ಪುಡಿ, ಜಾಜಿಕಾಯಿನು, ಇದು ಕೊಬ್ಬರಿ, ತುರಿದಿರೋ ಕೊಬ್ಬರಿ ಬಿಸಿ ಮಾಡ್ಕೋತಾ ಇದ್ದೀವಿ. ಅಂದರೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಅದೊಂದು ಸ್ವಲ್ಪ ವಾಸನೆ ಆಗುತ್ತೆ. ಚೆನ್ನಾಗಿ ಹುರಿಬೇಕು. ಎಷ್ಟು ಕೊಬ್ಬರಿ ಇರ್ತದೆ ಅದ್ರ ತಕ್ಕಂಗೆ ಎಲ್ಲ ಮಸಾಲೆನೂ ಹಾಕಬೇಕು. ಒಣ ಉತ್ತತ್ತಿ ಮತ್ತು ಬಾಕಿ ಡ್ರೈ ಫ್ರೂಟ್ಸು ಎಲ್ಲ ಸಾಮಾನನ್ನು ಚೆನ್ನಾಗಿ ತಗೋಬೇಕು. ಈಗ ಬೆಲ್ಲನ ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಬೇಕು. ಸ್ವಲ್ಪ ನೀರು ಮಿಕ್ಸ್ ಮಾಡದೇ ಇದ್ರೆ ಅದು ಬೇಗ ಆಣ ಬಂದುಬಿಡ್ತದೆ. ಹೀಗಾಗಿ ಏರಾಗಿಬಿಡ್ತದೆ, ಉಂಡೆ ಗಟ್ಟಿ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ತಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ತುಪ್ಪ ಹಾಕಿ ಬಿಸಿ ಮಾಡಬೇಕು. ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಅದು ಬೆಲ್ಲ ಎಲ್ಲ ತುಪ್ಪದಲ್ಲಿ ಕರಗಬೇಕು. ಒಂದು ಎಳೆ ಪಾಕ ಬರುವವರೆಗೂ ಅದನ್ನು ತಿರುಗಿಸ್ತಾ ಇರಬೇಕು. ಬೆಲ್ಲ ಎಲ್ಲ ಕರಗಿದ ನಂತರ ನಾವು ಹದ ನೋಡ್ಕೋಬೇಕು. ತೋರಿಸ್ತೀವಿ ಇವಾಗ ಹೇಗೆ ಹದ ಬರಬೇಕು ಅಂತ ಹೇಳಿ. ನೋಡಿ, ಗೊತ್ತಾಗ್ತದೆ ಈಗ. ಒಂದು ಎಳೆ ಪಾಕ ಬಂದಿತ್ತಲ್ಲ, ಹಾಗೆ ಒಂದು ಎಳೆ ದಾರಿ ಥರ ಫಾರ್ಮ್ ಆದರೆ ಸಾಕು. ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ
ಎಲ್ಲ ಒಣ ಮಿಶ್ರಣವನ್ನು ಸೇರಿಸ್ಕೋಬೇಕು ಚೆನ್ನಾಗಿ. ಎಲ್ಲ ಒಣ ಮಿಶ್ರಣನ ಸೇರಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಬೆಲ್ಲದ ಪಾಕನ ಹಾಕ್ತಾ ಹೋಗಿ ಮಿಕ್ಸ್ ಮಾಡಿ ಕಟ್ಟಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ನೋಡಿ, ಪೂರ ಮಿಶ್ರಣಕ್ಕೆ ಸ್ವಲ್ಪವಾಗಿ ಬೆಲ್ಲದ ಪಾಕನ ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಹೋಗಬೇಕು. ಆ ಬೆಲ್ಲ ಎಷ್ಟು ಹಿಡಿಯುತ್ತೋ ಅಷ್ಟೇ ಸಾಮಗ್ರಿನ ಮಿಕ್ಸ್ ಮಾಡಬೇಕು ನಾವು. ಸ್ವಲ್ಪ ಉಷ್ಟಕ್ಕೂ ಪೂರ್ತಿ ಬೆಲ್ಲ ಎಲ್ಲ ಹಾಕಿ ಬಿಡಬಾರ್ದು. ಆ ಬೆಲ್ಲ ಎಷ್ಟು ಹಿಡಿಸುತ್ತೋ ಸ್ವಲ್ಪವಾಗಿ ಹಾಕ್ಕೊಂಡು ಕಟ್ತಾ ಹೋಗಬೇಕು, ಉಂಡೆಗಳನ್ನು ಮಾಡ್ತಾ ಹೋಗಬೇಕು. ತುಂಬ ಈಸಿಯಾಗಿದೆ, ಬಹಳ ನ್ಯೂಟ್ರಿಷಿಯಸ್ಸು. ಎಲ್ಲರೂ ಮಾಡಿಕೊಂಡು ತಿಂದು ನೋಡಿ ಹೇಳಿ ಹೇಗಿತ್ತು ಅಂತ. ಇದು ಡೆಫಿನೆಟ್ಲಿ ಆಳ್ವಿ ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕಿರೋದಕ್ಕೆ ಇದು ಡೆಫಿನೆಟ್ಲಿ ಒಂದು ಒಳ್ಳೆ ಹೆಲ್ದಿ ನ್ಯೂಟ್ರಿಷಿಯಸ್ ಲಡ್ಡು ಆಗಿರುತ್ತೆ. ಎಲ್ಲರೂ ಮಾಡಿ ನೋಡಿ ಮತ್ತು ನಮಗೆ ತಿಳಿಸಿ ಹೇಗಿತ್ತು ಅಂತ. ಧನ್ಯವಾದ.